ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸುಪ್ರೀತಾ, ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ ಗಿರಿನಗರದಲ್ಲಿ ಆಯುರ್ವೇದಿಕ್ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಅಡುಗೆ ಮನೆಯಲ್ಲಿ ಎಲ್ಲರೂ ಬಳಸುವಂತಹ ಒಂದು ಪದಾರ್ಥ ಏಲಕ್ಕಿ. ಅದರ ಬಗ್ಗೆ ಆಯುರ್ವೇದದ ಮಹತ್ವವನ್ನು ತಿಳಿಯೋಣ. ಇದನ್ನು ಸಂಸ್ಕೃತದಲ್ಲಿ ಏಲ ಎಂದು ಕರಿತೇವೆ. ಇದರ ಬೇರೆ ಬೇರೆ ಹೆಸರನ್ನು ಇದರ ವಿಶಿಷ್ಟತೆಯ ಅನುಗುಣವಾಗಿ ಆಯುರ್ವೇದದಲ್ಲಿ ಉಲ್ಲೇಖಿಸಿದ್ದಾರೆ. ಏನು ಎಂದರೆ ಬಹುಲಗಂಧ ಎಂದು. ಏನಕ್ಕೆಂದರೆ ಇದು ಅತಿ ಸುಗಂಧಿತವಾದ ಒಂದು ಸ್ಟ್ರಾಂಗ್ ವಾಸನೆಯನ್ನು ಪರಿಮಳವನ್ನು ಹೊಂದಿರುವಂಥ ಒಂದು ಪದಾರ್ಥ ಆಗಿರೋದ್ರಿಂದ. ಮತ್ತು ಇದಕ್ಕೆ ಸೂಕ್ಷ್ಮ ಎಂದು ಹೇಳಿದ್ದೇವೆ. ಏನಕ್ಕೆಂದರೆ ಇದು ಚಿಕ್ಕದಾಗಿ ಇರೋದ್ರಿಂದ, ಚಿಕ್ಕದಾಗಿ ಸೈಜ್ ಚಿಕ್ಕದಾಗಿ ಇರೋದ್ರಿಂದ ಇದನ್ನು ಸೂಕ್ಷ್ಮ ಎಂದು ಹೇಳ್ತೇವೆ. ಮತ್ತು ದ್ರಾವಿಡಿ ಎಂದು ಹೇಳ್ತೇವೆ. ಏನಕ್ಕೆಂದರೆ ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಉಪಯೋಗಿಸೋದ್ರಿಂದ ಇದನ್ನು ನಾವು ದ್ರಾವಿಡಿ ಎಂದು ಹೇಳ್ತೇವೆ. ಏಲಕ್ಕಿಯ ರೋಗಜ್ಞ ಕರ್ಮಗಳು ಯಾವ ರೀತಿಯಾಗಿ ಆಯುರ್ವೇದದಲ್ಲಿ ಉಲ್ಲೇಖಿಸಿದ್ದಾರೆ ಎಂದರೆ ಇದು ದೀಪನ, ಪಾಚನ, ತೃಷ್ಣ ಹರ ಮತ್ತು ಇದು ಉತ್ತೇಜನ ಮಾಡುವ ಒಂದು ದ್ರವ್ಯ ಅಂತ ಹೇಳಿದ್ದಾರೆ. ಏಕೆ ಎಂದರೆ ಇದು ಲೈಂಗಿಕ ಸಮಸ್ಯೆಯಲ್ಲಿ ಕೂಡ ಇದನ್ನು ಬಳಸ್ತೇವೆ. ಮತ್ತು ಇದು ಮೂತ್ರ ಕೃಚ್ರ ಅಂತ ಹೇಳ್ತೇವೆ. ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ಗಳಲ್ಲಿ ಕೂಡ ಇದನ್ನು ಬಳಸ್ತೇವೆ. ಯಾವ ರೀತಿಯಾಗಿ ಇದನ್ನು ಬಳಸಬಹುದು ಎಂದರೆ ಏಲಕ್ಕಿ ಪುಡಿಯನ್ನು ಹಾಲಿನ ಜೊತೆ ಇದನ್ನು ಸೇರಿಸಿ ತಗೊಳ್ಳೋದ್ರಿಂದ ಮೂತ್ರ ರೋಗದ ಸಮಸ್ಯೆಗಳು ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಬಾಯಿಯ ದುರ್ವಾಸನೆ ಸಮಸ್ಯೆ ಅಥವಾ ಅಥವಾ ಬಾಯಿ ಬೇರೆ ಅಲ್ಸರ್ ಸಮಸ್ಯೆಗಳಲ್ಲಿ ಕೂಡ ಏಲಕ್ಕಿಯನ್ನು ಬಳಸಬಹುದು. ಇದರ ಕಷಾಯವನ್ನು ನಾವು ಮಾಡಿಕೊಂಡು ಗಾರ್ಗಲ್ ಮಾಡೋದ್ರಿಂದ ನಮಗೆ ಬಾಯಿಯ ದುರ್ವಾಸನೆ ಅಥವಾ ಬಾಯಿ ರೋಗಗಳು ಸಮಸ್ಯೆ ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಡಿಪ್ರೆಷನ್ ಸಮಸ್ಯೆಯಲ್ಲಿ ಕೂಡ ಏಲಕ್ಕಿ ಅತಿ ಹೆಚ್ಚು ಉಪಯೋಗ. ಹೇಗೆ ಎಂದರೆ ಏಲಕ್ಕಿ ಪುಡಿಯನ್ನು ನಾವು ಅದಕ್ಕೆ ತಕ್ಕಷ್ಟು ಜೇನುತುಪ್ಪ ಮತ್ತು ನೀರನ್ನು ಸೇರಿಸಿ ಇದನ್ನು ನಾವು ತಗೊಳ್ಳೋದ್ರಿಂದ ಡಿಪ್ರೆಷನ್ ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಹೃದ್ರೋಗಿಗಳು ಕೂಡ ಇದನ್ನು ಬಳಸಬಹುದು. ಹಿಪ್ಪಲಿ ಮೂಲದ ಪುಡಿ ಜೊತೆ ಇದನ್ನು ಏಲಕ್ಕಿ ಪುಡಿಯನ್ನು ಸಮ ಪ್ರಮಾಣದಲ್ಲಿ ಹಾಕಿ ಇದಕ್ಕೆ ತುಪ್ಪ 1 ಟೀ ಸ್ಪೂನ್ ಸೇರಿಸಿ ತಗೊಳ್ಳೋದ್ರಿಂದ ಹೃದ್ರೋಗಿಗಳು ಅದರ ಹಾರ್ಟ್ ಸಮಸ್ಯೆ ಬೇರೆ ಅದರ ವರ್ಸ್ಟ್ ಆಗೋದನ್ನು ತಡೆಯಬಹುದು. ಬೇರೆ ಹೃದ್ರೋಗ ಸಮಸ್ಯೆ ಕೂಡ ಬರದೇ ಇರೋದಕ್ಕೆ ಕೂಡ ಸಹಾಯ ಮಾಡುತ್ತದೆ. ಮತ್ತು ವಾಂತಿ ಆಗೋರು ಅಥವಾ ಪ್ರೆಗ್ನೆಂಟ್ ವಿಮೆನ್ಸ್ ಅವರು ಕೂಡ ಇದನ್ನು ಬಾಯಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಜಗಿಯೋದ್ರಿಂದ ವಾಂತಿ ಬರದೇ ಇರೋದಕ್ಕೆ ಸಹಾಯ ಮಾಡುತ್ತದೆ. ಏಕೆ ಎಂದರೆ ಇದು ಚರ್ದಿ ನಿಗ್ರಹ ಗುಣವನ್ನು ಹೊಂದಿರೋದ್ರಿಂದ. ಮತ್ತು ಆಹಾರದಲ್ಲಿ ಇದನ್ನು ನಾವು ಬಳಸೋದ್ರಿಂದ ಅದು ನಮಗೆ ಆಹಾರ ಬೇಗ ಪಚನೆ ಆಗಲು ಸಹಾಯ ಮಾಡುತ್ತದೆ ಮತ್ತು ರುಚಿಯನ್ನು ಪ್ರದಾನ ಮಾಡುತ್ತದೆ ಮತ್ತು ಅತಿ ಸುಗಂಧಿತವಾದ ಒಂದು ಪರಿಮಳವನ್ನು ಕೊಟ್ಟು ನಮಗೆ ಹಸಿವಾಗಲು ಸಹಾಯ ಮಾಡುತ್ತದೆ. ಹೊಟ್ಟೆ ಉಬ್ಬರ ಸಮಸ್ಯೆಯಲ್ಲಿ ಕೂಡ ಏಲಕ್ಕಿಯನ್ನು ಬಳಸಬಹುದು. ಇದನ್ನು ಶುಂಠಿಯ ಜೊತೆ ಸೇರಿಸಿ ಇದನ್ನು ನಾವು ಒಂದು ಚೂರು ಕಲ್ಲುಪ್ಪನ್ನು ಸೇರಿಸಿ ಸಮ ಪ್ರಮಾಣದಲ್ಲಿ ಜಿಂಜರ್ ಪೇಸ್ಟು, ತಕ್ಕಷ್ಟು ಉಪ್ಪು ಮತ್ತು ಏಲಕ್ಕಿ ಪುಡಿ ಇದನ್ನು ಮಿಶ್ರಣವನ್ನು ಮಾಡಿ ಇದನ್ನು ನಾವು ಹೊಟ್ಟೆ ಉಬ್ಬರ ಸಮಸ್ಯೆಯಲ್ಲಿ ತಗೊಳ್ಳೋದ್ರಿಂದ ಹೊಟ್ಟೆ ಉಬ್ಬರ ಬೇಗ ಕಡಿಮೆ ಆಗಿ ನಮಗೆ ಆಹಾರ ಬೇಗ ಪಚನೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಕೆಮ್ಮಿನಲ್ಲಿ ಅಥವಾ ಥ್ರೋಟ್ ಕಂಜೆಷನ್, ಬೇರೆ ಕಫದೋಷದ ಸಮಸ್ಯೆಗಳಲ್ಲಿ ಕೂಡ ಇದನ್ನು ಬಳಸಬಹುದು. 3:1 ರೇಷಿಯೋದಲ್ಲಿ ಇದನ್ನು ಬಳಸಬೇಕಾಗುತ್ತದೆ. ಅಂದರೆ 3ಯಲ್ಲಿ ಏಲಕ್ಕಿ ಪುಡಿಯನ್ನು 1ನಲ್ಲಿ 3:1 ರೇಷಿಯೋದಲ್ಲಿ ನಾವು ಕಲ್ಲು ಸಕ್ಕರೆಯನ್ನು ಉಪಯೋಗಿಸಿ ಈ ಮಿಶ್ರಣವನ್ನು ನಾವು ತಗೊಳ್ಳೋದ್ರಿಂದ ಬೇಗ ಅವಾಗವಾಗ ತಗೊಳ್ಬೇಕಾಗುತ್ತದೆ. ಕೆಮ್ಮು ಬಂದಾಗೆಲ್ಲ ತಗೊಳ್ಳೋದ್ರಿಂದ ಕೆಮ್ಮು ಬೇಗ ನಿವಾರಣೆ ಆಗಲು ಸಹಾಯ ಮಾಡುತ್ತದೆ. ಏನಕ್ಕೆಂದರೆ ಇದರಲ್ಲಿ ಕಾಸಗ್ನ ಶ್ವಾಸಗ್ನ ಗುಣವನ್ನು ಹೊಂದಿರುವಂಥ ಇದು ದ್ರವ್ಯ ಆಗಿರೋದ್ರಿಂದ. ಮತ್ತು ಇದು ಆ್ಯಂಟಿ ಫಂಗಲ್, ಆ್ಯಂಟಿ ವೈರಲ್ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಹೊಂದಿರುವಂಥ ಒಂದು ದ್ರವ್ಯ ಆಗಿರೋದ್ರಿಂದ ಇದನ್ನು ದಿನನಿತ್ಯ ಅಥವಾ ಆಹಾರದಲ್ಲಿ ಆವಾಗ ಬಳಸೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಏಲಕ್ಕಿಯನ್ನು ಮೂತ್ರ ರೋಗದ ಸಮಸ್ಯೆ ಅಥವಾ ನಮಗೆ ಉರಿ ಆಗ್ತಾ ಇರ್ಬೋದು, ಆ ರೀತಿ ಸಮಸ್ಯೆಯಲ್ಲಿ ಕೂಡ ಇದನ್ನು ಬಳಸ್ಬೋದು. ಏಲಕ್ಕಿ ಬೀಜದ ಪುಡಿಯನ್ನು ಅದಕ್ಕೆ ತಕ್ಕಷ್ಟು ನಾವು ನೆಲ್ಲಿಕಾಯಿ ಜ್ಯೂಸನ್ನು ಹಾಕಿ ಈ ಪಾನೀಯವನ್ನು ನಾವು ಮೂತ್ರ ರೋಗದ ಸಮಸ್ಯೆ ಅಥವಾ ಸಿಸ್ಟೈಟಿಸಿಂದ ಬಳಲ್ತಿದ್ದವರು ವೈದ್ಯಕೀಯ ಸಲಹೆ ಜೊತೆ ಅವರ ಮೆಡಿಸನ್ ಜೊತೆ ಇದನ್ನು ತಗೊಳ್ಳೋದ್ರಿಂದ ಬೇಗ ಗುಣ ಆಗಲು ಸಹಾಯ ಮಾಡುತ್ತದೆ. ಮತ್ತು ಇದನ್ನು ಯಾವ ರೀತಿಯಾಗಿ ಏಲಕ್ಕಿಯನ್ನು ಬಳಸಬಹುದು ಎಂದರೆ
ಹೊಟ್ಟೆ ಉಬ್ಬರ ಮತ್ತು ಬಾಯಿಯ ದುರ್ವಾಸನೆಯಲ್ಲೂ ಕೂಡ ಇದು ನಿಧಾನವಾಗಿ ಜಗಿಯೋದ್ರಿಂದ ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಬಿಕ್ಕಳಿಕೆ ಬರ್ತಾ ಇರುತ್ತದೆ ಕೆಲವರಿಗೆ, ಆವಾಗ ಕೂಡ ಇದು ಪುದೀನ ಎಲೆ ಜೊತೆ ಅದರ ಪುಡಿಯನ್ನು ಮಾಡಿ ಏಲಕ್ಕಿಯನ್ನು ಸಮ ಪ್ರಮಾಣದಲ್ಲಿ ಹಾಕಿ ಆ ಪುಡಿಯನ್ನು ನಾವು ಬಿಸಿ ನೀರು ಜೊತೆ ತಗೊಳ್ಳೋದ್ರಿಂದ ಬಿಕ್ಕಳಿಕೆ ಸಮಸ್ಯೆ ಕೂಡ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಏಲಕ್ಕಿಯನ್ನು ನಾವು ಟೀಯಲ್ಲಿ ಅತಿ ಹೆಚ್ಚು ಬಳಸೋದ್ರಿಂದ ಅಥವಾ ಟೀಗೆ ಇನ್ನೊಂಚೂರು ಏಲಕ್ಕಿ ಸೇರಿಸೋದ್ರಿಂದ ನಮ್ಮ ಬಾಯಿಯ ದುರ್ವಾಸನೆ ಹಾಗೂ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ರುಚಿಯನ್ನು ಕೂಡ ಕೊಡುತ್ತದೆ. ಅದಕ್ಕೆ ಇದನ್ನು ಅತಿ ಹೆಚ್ಚು ಇಲೈಚಿ ಟೀ ಅಂತ ಕೂಡ ಫೇಮಸ್ ಆಗಿರೋಂಥ ಒಂದು ಪದಾರ್ಥ ಆಗಿದೆ. ಮತ್ತು ನಮಗೆ ಪಾಯ್ಸನಿಂಗ್ ಆಗಬಹುದು, ಫುಡ್ ಪಾಯ್ಸನಿಂಗ್. ಸರ್ವೇ ಸಾಮಾನ್ಯವಾಗಿ ಎಲ್ಲಾದರೂ ಆಚೆ ಆಹಾರ ತಿಂದು ಬಂದು ಹೊಟ್ಟೆ ಕೆಡೋದು ಎಲ್ಲ ಆಗ್ತಾ ಇರುತ್ತಲ್ಲ, ಆವಾಗ ಏಲಕ್ಕಿ ಪುಡಿಗೆ ಒಂಚೂರು ಉಪ್ಪು ಮತ್ತು ಶುಂಠಿಯನ್ನು ಹಾಕಿ ಈ ಪೇಸ್ಟನ್ನು ಅಥವಾ ಈ ಪುಡಿಯನ್ನು ರೀತಿಯಾಗಿ ಮಾಡಿಕೊಂಡು ಬಿಸಿ ನೀರು ಜೊತೆ ತಗೊಳ್ಳೋದ್ರಿಂದ ನಮಗೆ ಫುಡ್ ಪಾಯ್ಸನಿಂಗ್ ಇಫೆಕ್ಟ್ ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ.